ದಲಿತ ಸಮುದಾಯದ ಹೆಣ್ಣುಮಕ್ಕಳನ್ನ ನಿಂದನೆ ಮಾಡಿದ ನಾಲ್ಕು ಎತ್ತಾಳಿಗೆ ದಲಿತ ಸಮುದಾಯ ಹೆಣ್ಣುಮಕ್ಕಳನ್ನ ನಿಂದನೆ ಮಾಡುವ ನಾಲ್ಕು ಎತ್ತಾಳಿಗೆ ಅನುವಂಕೋರ್ ಎತ್ತಾಳಿಗೆ ಅವಿವೇಕಿ ಎತ್ತಾಳಿಗೆ ಹುಚ್ಚ ಎತ್ತಾಳಿಗೆ ದಲಿತ ಸಮುದಾಯ ಹೆಣ್ಣುಮಕ್ಕಳನ್ನ ನಿಂದನೆ ಮಾಡುವ ಎತ್ತಾಳಿಗೆ ಕಡಿಪಾರ್ ಮಾಡಿ ಏನು ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ಅವ್ರಿಗೆ ಏನು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಜಯಪುರ ಶಾಸಕರಾದಂಥ ಬಸವನಗೌಡ ಯತ್ನಾಳ್ ಪಾಟೀಲ್ ಅವರು ಏನು ಪದೇ ಪದೇ ತಮ್ಮ ನಾಲಿಗೆಯನ್ನು ಹರಿಬಿಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳ ಬಗ್ಗೆ, ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಬಗ್ಗೆ ಈಗಾಗಲೇ ಅವರಿಗೆ ಅವಹೇಳನಕಾರಿ ಮಾತನಾಡೋದು, ಇದೇ ರೀತಿ ಅವನ ದುಷ್ಕೃತ್ಯ ಮಾಡ್ಕೊಳ್ತಾ ಬಂದಿದ್ದಾನೆ. ಮತ್ತು ಈಗ ದಲಿತ ಸಮುದಾಯದ ಹೆಣ್ಣುಮಗಳಿಗೂ ಕೂಡ ಮೈಸೂರು ಏನು ದಸರಾ ವಿಚಾರವಾಗಿ ಒಬ್ಬ ಸಾಮಾನ್ಯ ದಲಿತ ಮಹಿಳೆಗೂ ಕೂಡ ಸನಾತನ ಧರ್ಮದವರೇ ಹೂ ಹಾಕಬೇಕು, ಚಾಮುಂಡೇಶ್ವರಿಗೆ ಹೂ ಹಾಕಬೇಕು, ಸಾಮಾನ್ಯ ದಲಿತ ಮಹಿಳೆಗೂ ಕೂಡ ಅವಕಾಶ ಇಲ್ಲ ಅಂತ ಯಥೇಚ್ಛವಾಗಿ ಮಾತಾಡ್ಯದ. ಮತ್ತು ಇದರಿಂದ ನಮ್ಮ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಮತ್ತು ದಲಿತ ಸಮುದಾಯ ಹೆಣ್ಣುಮಗಳಿಗೆ ನೋವು ಉಂಟು ಮಾಡೈತಿ. ಇಡೀ ದಲಿತ ಸಮುದಾಯದ ಕ್ಷಮೆ ಕೇಳಬೇಕು. ಮತ್ತು ಈಗಾಗಲೇ ಬಸವಣ್ಣವ್ರ ಬಗ್ಗೆ ಕೂಡ ಕೆಲವೊಂದು ಅವಹೇಳನಕಾರಿ ಮಾತಾಡಿದ ಇಂಥ ವ್ಯಕ್ತಿಯನ್ನ ಸುಮಾರು 72 ಪ್ರಕರಣ ಇವನ ಮೇಲೆ ಇದ್ರೂ ಕೂಡ ಇವನು ಯಾರು ಕೂಡ ಬಂಧಿಸ್ತಾ ಇಲ್ಲ. ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳು ಇವನ ಮೇಲೆ ಸೋಮೋಟೋ ಪ್ರಕರಣ ದಾಖಲಿಸಿ ಮತ್ತು ಈಗಾಗಲೇ ಅಟ್ರಾಸಿಟಿ ಪ್ರಕರಣ ದಾಖಲಾದ್ರೂ ಕೂಡ ಅವನು ಬಂಧಿಸಿಲ್ಲ. ಇವೆರಡೂ ಪ್ರಕರಣ ದಾಖಲಿಸಿ ರಾಜ್ಯದಿಂದ ಗಡಿಪಾರು ಮಾಡ್ಬೇಕಂತ ನಾವು ಯುವ ಕರ್ನಾಟಕ ಭೀಮಸೇನಿಂದ ಒತ್ತಾಯ ಮಾಡ್ತೇವೆ ಸರ್.